ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೀಣಾ ಶ್ರೀಧರ್ಸ್ ಕಿಚನ್. ಇವತ್ತು ಫ್ರೈಡೇ. ನಾನು ಸಿಂಪಲ್ಲಾಗಿ ಇವತ್ತು ದೇವ್ರ ಪೂಜೆ ಮುಗಿಸ್ಕೊಂಡು ಇಲ್ಲೇ GKVKಲಿ ನಮ್ಮನೆ ಹತ್ತಿರದಲ್ಲಿ ಒಂದು ವನದುರ್ಗಿ ದೇವಸ್ಥಾನ ಇದೆಯಂತೆ. ನನ್ನ ಫ್ರೆಂಡ್ ಇವತ್ತು ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ 8 o'clock ಆಯಿತು. ಬೇಗ ಕೆಲಸ ಎಲ್ಲ ಮುಗಿಸ್ಕೊಂಡು ಯಾವುದೇ ಹೆಣ್ಣು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮನೇಲಿ ಒಂಚೂರು ಅರಿಶಿನ ಕುಂಕುಮದ ಪ್ಯಾಕೆಟ್ಸ್ ಇದ್ದರೆ ಅರಿಶಿನ ಕುಂಕುಮ, ಇಲ್ಲ ಒಂದು ಕಾಲು ಕೆ ಜಿ ಅರಿಶಿನ ಕುಂಕುಮ, ಒಂದೆರಡು ಗಂಧದ ಕಡ್ಡಿ ಮತ್ತು ಸ್ವಲ್ಪ ಏನು ಬ್ಲೌಸ್ ಪೀಸ್ ಒಂದೆರಡು ಅಂಥದ್ದು ತೊಗೊಂಡೋಗಿ ಕೊಟ್ಟರೆ, ಏನೂ ತೊಗೊಂಡೋಗಿ ಕೊಡದೆ ಹೋದರೆ ಆ ಕುಂಕುಮ ಅರಿಶಿನ ಎಲ್ಲ ದೇವಿ ಪೂಜೆಗೆ ಯೂಸ್ ಮಾಡ್ತಾರಲ್ಲ, ಅದು ನಮಗೊಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಸೊ ನಾನು ಇವತ್ತು ಅದನ್ನೆಲ್ಲ ತೊಗೊಂಡೋಗಿ ಏನು ತೊಗೊಳ್ತೀನಿ ಅಂತ ತೋರಿಸ್ತೀನಿ. ನಾನು ಇವಾಗ ತಗೊಂಡು ನಾನು ದೇವಸ್ಥಾನಕ್ಕೆ ಹೋಗ್ತೀನಿ. ದೇವಸ್ಥಾನ GKVK ಒಂದು ದೊಡ್ಡ ಪ್ರಪಂಚ, ಅದು ಎಷ್ಟು ಸುತ್ತಿದ್ರು ಸಾಲದು. ಅಲ್ಲಿ ಸ್ವಲ್ಪ ಎಲ್ಲ ಇವತ್ತು ಆದರೆ ಸುತ್ತಿ ತೋರಿಸಿ ಆ ದೇವಸ್ಥಾನ ಇವತ್ತು ನಾನು ಸಿಂಪಲಾಗಿ ತೋರಿಸ್ತೀನಿ. ಯಾಕೆಂದರೆ ಅಲ್ಲಿ ಪೂಜೆ ಮಾಡೋರು ಇವತ್ತು ಫ್ರೀ ಇಲ್ವಂತೆ. ಇನ್ನೊಂದು ದಿವಸ ಹೋಗಿ ಡೀಟೇಲ್ಡಾಗಿ ಆ ದೇವಸ್ಥಾನದ ಬಗ್ಗೆ ಹೇಳ್ತೀನಿ. ಸಾವಿರಾರು ಕಾಲದ ವರ್ಷದ ಹಿಂದಿನ ದೇವಸ್ಥಾನ ಅಂತೆ. ಅದು ತುಂಬ ಬಳಕೆನಲ್ಲಿಲ್ಲ. ಯಾಕೆಂದರೆ GKVK ಸೇಫ್ಟಿ ಹಾಳು ಮಾಡಬಾರ್ದು ಅಂತ ಅಂದ್ಬಿಟ್ಟು ಪಬ್ಲಿಕ್ಗೆ ತುಂಬ ಅವಕಾಶ ಕೊಡಲ್ಲ. ಪೂಜೆ ಮಾಡಿಸೋರು ಹಾಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ಬೋದು ಅಷ್ಟೇ. ಯಾಕೋ ಗೂಚಿ ತುಂಬ ಇಷ್ಟ ಇದೆ, ಆಚೆ ಬಿಡಬೇಕು ಅಂತ ಅಂದ್ಬಿಟ್ಟು ನೋಡ್ತೀನಿ ಅದನ್ನು. ಸೊ ಇವಾಗ ಆಚೆ ಬಿಟ್ಬಿಟ್ಟು ಅದನ್ನು ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ನಿಮ್ಮನ್ನು ಮತ್ತೆ ಮೀಟ್ ಮಾಡ್ತೀನಿ. ಹೂವೆಲ್ಲ ನಾನು ಹೋಗಬೇಕಾದ್ರೆ ತೊಗೊಳ್ತೀನಿ. ಅಲ್ಲೇ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಹಣ್ಣು ಹೂವೆಲ್ಲ. ಇವಾಗ ಅರಿಶಿನ ಕುಂಕುಮದ ಪ್ಯಾಕೆಟು ಅಲ್ಲಿ ದೇವಸ್ಥಾನದಲ್ಲಿಟ್ಟರೆ ಯಾರಾದರೂ ಪ್ರಸಾದ ಅಂತ ದೇವರು ಮುಡಿಸಿಟ್ರೆ ತೊಗೊಂಡು ಹೋಗ್ತಾರೆ ಪಾಪ. ಆಮೇಲೆ 2 ಬ್ಲೌಸ್ ಪೀಸು, ಅರಿಶಿನ ಕುಂಕುಮ, ಬಳೆ ಬಿಚ್ಚಲೆ, ಬಳೆ ಎಲ್ಲ ಇದೆ, ಮತ್ತು ವೀಳ್ಯದೆಲೆ ಮನೇಲಿತ್ತು ತೊಗೊಂಡಿದ್ದೀನಿ. ಮಿಕ್ಕಿದ್ದೆಲ್ಲ ಅಲ್ಲೇ ದೇವಸ್ಥಾನದ ಹತ್ರ ಹೋಗಬೇಕಾದ್ರೆ ತೊಗೊಂಡು ಹೋಗ್ತೀನಿ. ಬನ್ನಿ, ನಾವಿವಾಗ ದೇವಸ್ಥಾನದ ಹತ್ರ ಬಂದು, ಈ ದೇವಸ್ಥಾನ ತುಂಬ ಸಿಂಪಲ್ಲಾಗಿದೆ, ಒಂಥರ ಕಾಡೊಳಗಡೆ ಹೋಗೋ ಥರ ಇದೆ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಕಂಪ್ಲೀಟ್ ಹೊರಗಡೆಯಿಂದ ಹೇಗೆ ಬರ್ಬೋದು ಅನ್ನೋದು ಒಂದು ವಿಡಿಯೋ ಮಾಡಿ ನಾನು ನಿಮಗೆ ತೋರಿಸ್ತೀನಿ. ಇದು ಚಕ್ರ ಇದೆ ನೋಡಿ, ಇದು ಆ ಕಾಲದಲ್ಲಿ ಯಾವ ಥರ ದೇವರಿತ್ತು, ಆ ಚಕ್ರ ಯಾವುದು, ಎಷ್ಟು ದೊಡ್ಡ ಚಕ್ರ ಇದೆ ಕೈಯಲ್ಲಿ ಹಿಡ್ಕೊಳ್ಳೋದು, ಯಾವ ಥರ ಇತ್ತು ಅಂತ ನಮಗೇನು ಐಡಿಯಾನೇ ಸಿಗಲ್ಲ. ಆ ಥರ ಇದೆ ಈ ದೇವಸ್ಥಾನ. ಅಂದರೆ ಸಾವಿರಾರು ವರ್ಷದ ಹಿಂದಿಂದಾಗಿರೋದ್ರಿಂದ ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋದು ತುಂಬ ಕಷ್ಟ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಇರೋ ಥರ ದೇವಿನೇ ಇದೊಂಥರ ಮಿನಿಯೇಚರ್ ಇಲ್ಲೆಲ್ಲ. ಸೊ ಕಾಳಿಕಾ ಮಾತೆ ಇಲ್ಲಿ ಶುಕ್ರವಾರ ಬಂದು ನಿಂಬೆಹಣ್ಣಿನ ದೀಪ ಹಚ್ಚೋರು ಎಲ್ಲ ತುಂಬ ಜನ ಇರ್ತಾರಂತೆ. ಬಟ್ ನಾವು ಇವತ್ತು ಹೋದಾಗ ಸ್ವಲ್ಪ ಬೇಗನೆ ಹೋಗಿರೋದ್ರಿಂದ ನಾವು ತುಂಬ ಕಮ್ಮಿ ಜನ ಇದ್ದರು ಇನ್ನೂ. ಯಾಕೆಂದರೆ ರಾಹುಕಾಲ 10:30 ಸ್ಟಾರ್ಟ್ ಆಗೋದ್ರಿಂದ ಆ ಟೈಮ್ಗೆ ಎಲ್ಲ ತುಂಬ ಜನ ಬರ್ತಾರೆ ಅಂತ. ಅಂದರೆ ಇವಾಗ ಇಬ್ಬರು ಬಂದಿದ್ದರು, ಅವ್ರು ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಬರೋರಂತೆ. ಅವ್ರ ಹತ್ರನೂ ತುಂಬ ಈ ದೇವಸ್ಥಾನದ ಬಗ್ಗೆ ಎಲ್ಲ ವಿಷಯ ಮಾತಾಡ್ಬಿಟ್ಟು ತಿಳ್ಕೊಂಡ್ವು. ತುಂಬ ಪವರ್ಫುಲ್ ಈ ದೇವಿಗೆ ಜಾಸ್ತಿ ಜನ ಬರದೇ ಹೋದರು, ಅಷ್ಟು ಶಕ್ತಿದಾಯಕ ಈ ದೇವಿ, ಅಷ್ಟು ಒಂದು ಬೇಗ ಫಲ ಕೊಡುವಂಥ ದೇವಿ ಅಂತ ಅಂದ್ಬಿಟ್ಟು ಅವ್ರು ಹೇಳ್ತಾಯಿದ್ರು. ನನ್ನ ಫ್ರೆಂಡು ಅವ್ರ ಹತ್ರ ಎಲ್ಲ ಮಾತಾಡಿ ವಿಚಾರ ಎಲ್ಲ ತಿಳ್ಕೊಳ್ತಾಯಿದ್ರು. ನೋಡಿ, ದೇವಸ್ಥಾನದೊಳಗಡೆ ಇಷ್ಟು ಕತ್ಲೆ ಇರುತ್ತೆ. ನಾವು ಟಾರ್ಚೆಲ್ಲ ಹಾಕಿ ಎಲ್ಲ ಮಾಡಿರೋದ್ರಿಂದ ದೇವಿನ ಇಷ್ಟು ದರ್ಶನ ನೀವು ಮಾಡ್ಬೋದು. ಇದು ಕತ್ಲೆಯಲ್ಲಿ ದೇವಿ ಹೇಗೆ ಕಾಣ್ತಾಳೆ ಅಂತ ಅಂದ್ಬಿಟ್ಟು ನಾನು ಇನ್ನೊಂದು ದಿವಸ ಹೋಗಿ ಪಿಕ್ಚರೈಸ್ ಮಾಡ್ಕೊಂಡು ಬಂದಿದ್ದೀನಿ. ಆವಾಗ ದೇವಸ್ಥಾನ ಕ್ಲೋಸ್ ಮಾಡಿದರು. ಈ ಗ್ರಿಲ್ ಡೋರಿಂದನೇ ದೇವಿ ಹೇಗೆ ಕಾಣ್ತಾಳೆ ಅಂತ ಅಂದ್ಬಿಟ್ಟು ನಾನು ಫೋಟೋ ತೆಕ್ಕೊಂಡು ಬಂದಿರೋದು. ಈಗ ಮಂಗಳಾರತಿ ಮಾಡಿ ಕೊಡ್ತಾ ಇದೆ ನೋಡಿ ಆ ಹುಡುಗ. ಇಷ್ಟು ಕತ್ಲೆ ಇರುತ್ತೆ ದೇವಸ್ಥಾನದೊಳಗಡೆ. ಇಲ್ಲಿ ಎಲೆಕ್ಟ್ರಿಸಿಟಿ ಸಪ್ಲೈ ಇಲ್ಲ. ಆಲ್ರೆಡಿ ಸುಮಾರು 15 ವರ್ಷದಿಂದನೂ ಲೈಟ್ ಇಲ್ವಂತೆ. ಹಾಗೆ ದೇವಸ್ಥಾನದಿಂದ ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಬಂದವು. ನಾನು ನಿಮಗೆ ಸುಮಾರು ವಿಡಿಯೋದಲ್ಲಿ ಹುತ್ತದ ಮಣ್ಣು ಅನ್ನೋದು ವಿಷಯದ ಬಗ್ಗೆ ಹೇಳಿದ್ದೆ ನೋಡಿ. ಇದು ಹುತ್ತ ಕೆಡವಿಬಿಟ್ಟಿದ್ದಾರೆ ಅಲ್ಲಿ ವರ್ಕರ್ಸ್ ಯಾರು GKVK ಅವರು. ಯಾಕೆ ಅಂದರೆ ಇನ್ನು ಬಂದು ಹಾವು ವಾಸ ಮಾಡುತ್ತೆ ಮತ್ತು ರೋಡ್ನಲ್ಲಿ ಓಡಾಡೋರಿಗೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಹಾವು ವಾಸ ಮಾಡೋಕ್ಕಿಂತ ಮುಂಚೆನೇ ಹುತ್ತನ ಕೆಡವಿಬಿಟ್ಟಿದ್ದಾರೆ. ಈ ಮಣ್ಣು ತೆಕ್ಕೊಂಡು ಸ್ವಲ್ಪ ಒದ್ದೆ ಆಗಿತ್ತು, ಮನೇಲಿ ತೊಗೊಂಡೋಗಿ ಡ್ರೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಪಾಪ ನೀವು ವಿಡಿಯೋ ಮಾಡಿ ತೆಗಿತೀನಿ ಅಂತ ಅಂದ್ಬಿಟ್ಟು ಅವರೇ ಬರೀ ನೀರಲ್ಲಿ ಹಚ್ಕೊಂಡ್ರು ಸಾಕು. ಹಾಗೆ ಇದ್ರದ್ದು ಯೂಸ್ ಎಷ್ಟು ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ವಿಡಿಯೋನಲ್ಲಿ ನಾನು ಖಂಡಿತ ಹೇಳ್ತೀನಿ.
ಅದೇ ಟೈಪ್ ಆಗೋಗುತ್ತೆ. ಆಗುತ್ತೆ. ಹಾಗೆ ಮುಂದೆ ಬಂದಾಗ ನನ್ನ ಫ್ರೆಂಡ್ ಇವರು ಅನುಪಮ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಇವರ ತಂದೆ ಇಲ್ಲೇ GKVKನಲ್ಲಿ ದೊಡ್ಡ ಪ್ರೊಫೆಸರ್ ಆಗಿದ್ರಂತೆ, ತುಂಬ ಇನ್ಫ್ಲೂಯೆನ್ಷಿಯಲ್ ಪರ್ಸನ್. ಅವರ ಇಲ್ಲ ಕೆಲಸದವರು GKVK ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಹಾಗೆಯೇ ಇಲ್ಲಿ ನಿಮಗೆ ಕಾಣ್ತಾ ಇರೋದು ಎರೆಹುಳದ ಗೊಬ್ಬರದ ನಿಗಮ. ಇದು ಇಲ್ಲಿ ಬಂದರೆ ಎರೆಹುಳದ ಗೊಬ್ಬರ ನಿಮಗೆ ಸಿಗುತ್ತೆ ಅಂತ ಹೇಳಿದ್ದೆ. ಅವ್ರ ಜೊತೆ ಎಲ್ಲ ಮಾತಾಡಿಕೊಂಡು ಕುಂಬಳ ಬಳ್ಳಿ ಅಂದರೆ ಸಿಹಿ ಕುಂಬಳಕಾಯಿ ಬಳ್ಳಿ ಸುತ್ತಲೂ ಹರಡಿತ್ತು. ಅಲ್ಲೇ ಗೊಬ್ಬರ, ಎರೆಹುಳ ಗೊಬ್ಬರ, ಸಗಣಿ ಎಲ್ಲ ಇರೋದ್ರಿಂದ ತುಂಬ ಚೆನ್ನಾಗಿ ಭೋಗವಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಕುಂಬಳ ಬಳ್ಳಿಯಲ್ಲಿ ಎಳೆದು ಚಿಗುರೆಲ್ಲ ಕಿತ್ಕೊಳ್ಳೋಣ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ಇದರಲ್ಲಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ನನಗೆ ಗೊತ್ತಿರಲಿಲ್ಲ ಇದು. ಸೊ ಇದನ್ನೆಲ್ಲ ಇಬ್ಬರು ಸೇರಿಕೊಂಡು ಕಿತ್ತಾ ಇದ್ದಾರೆ. ಎಲೆನೂ ಕೀಳ್ರಿ, ಎಳೆವು ಈ ಎಲೆ ಒಳ್ಳೇದು. ಹಾಂ, ಕತ್ಲು ಒಂದು ಸ್ವಲ್ಪ ಎಲ್ಲ ಸೊಪ್ಪು ಮುಖ ತೋರಿಸಿದ್ರಿ. ಸೊಪ್ಪು ದಿಢೀರಿ ಸೊಪ್ಪು ತೋರಿಸ್ದೆ ಸೊಪ್ಪು. ಇವರೇ ಕಿತ್ಕೊಟ್ಟಿರೋದು ಸೊಪ್ಪು. ಅವ್ರು ಇನ್ನೊಂಚೂರು ಮುಖ ತೋರಿಸಿ. ಒಂದು ಸ್ವಲ್ಪ ಕುಂಬಳ ಇಲ್ಲ, ಸೊಪ್ಪು, ಕ್ರಾಸ್ ಮಾಡಬೇಡಿ ಅನುಪಮ. ಕುಂಬಳ ಸೊಪ್ಪು ಬಗ್ಗೆ ಹೇಳ್ರಿ. ಏನು ಅದು ಗಿಡ ಹಾಕಿದ್ದು ಬರ್ತದೆ ಅದ್ರ ಪಾಡಿಗೆ ಅದೇನೆ ಇದರಿಂದ ಪ್ರಯೋಜನ ಏನು? ಪ್ರಯೋಜನ ಏನಿಲ್ಲ. ವರ್ಷಕ್ಕೆ 2 ಸರಿ 3 ಸರಿ ತಿನ್ಬೇಕು, ಒಳ್ಳೇದು. ಹೊಟ್ಟೆ ಒಳಗೆ ಕಲ್ಲು ಮಣ್ಣು ಏನಿದ್ರು ತೊಳ್ಕೊಂಡು ಬಂದ್ಬಿಡ್ತೀವಿ. ಕುಂಬಳಕಾಯಿ, ಕುಂಬಳ ಸೊಪ್ಪು ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋಕೆ ತಿನ್ಬೇಕು ಅಷ್ಟೇ, ಇನ್ನೇನಿಲ್ಲ ಅದ್ರ. GKVK ಪೂರ್ತಿ ತುಂಬ ಈ ಥರ ಹುತ್ತಗಳು ಎಲ್ಲ ಜಾಸ್ತಿ ಇದೆ. ನೋಡಿ, ಒಂದು 12 ಫೀಟ್ಗಿಂತನೂ ಜಾಸ್ತಿ ದೊಡ್ಡದಿರೋ ಹುತ್ತ ಇದು. ಇದು ನೋಡೋಕ್ಕೂ ತುಂಬ ಎಲ್ಲ ಡೈರೆಕ್ಷನಿಂದ ತುಂಬ ಚೆನ್ನಾಗಿ ಮುದ್ದಾಗಿತ್ತು. ಇದು ರಿಯಲ್ಲೋ ಆರ್ಟಿಫಿಷಿಯಲ್ಲೋ ಅನ್ನೋ ಥರ ಕನ್ಫ್ಯೂಸ್ ಆಗೋ ಥರ ಅಷ್ಟು ಚೆನ್ನಾಗಿತ್ತು. ನೀವು ನೋಡಿ ಎಷ್ಟು ಚೆನ್ನಾಗಿದೆ ಇದು. ಹಾಗೆ 11 o'clock 11:30 ಆಯಿತು ನಾವಿಲ್ಲಿ ಬರೋ ಅಷ್ಟರಲ್ಲಿ. GKVKನಲ್ಲೇ ಇದರಲ್ಲಿ ಕ್ಯಾಂಪಸ್ ಕ್ಯಾಂಟೀನಿಗೆ ಬಂದವು. ಇಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಮತ್ತು ದೋಸೆ ಎಲ್ಲ, ಗೋಳಿ ಬಜೆ ಮತ್ತು ಬಾಳೆಕಾಯಿ ಬಜ್ಜಿ ಎಲ್ಲ ತೊಗೊಂಡ್ವು. ಇದ್ರ ಜೊತೆ ನೀವಿಲ್ಲಿ ನೋಡ್ತಾ ಇರೋ ಬ್ರೆಡ್ ಎಲ್ಲ ಇಲ್ಲೇ ಬೇಕಿಂಗ್ ಸೆಕ್ಷನಲ್ಲಿ ತೊಗೊಂಡಿದ್ದು. ವ್ಯಾನ್ ನಿಲ್ಲಿಸ್ಕೊಂಡಿರ್ತಾರೆ. ಫ್ರೆಶ್ಶಾಗಿ ಬೇಕಾಗಿರೋ ಬ್ರೆಡ್, ಬಿಸ್ಕೆಟ್, ಬನ್ನು ಎಲ್ಲ ಇಟ್ಕೊಂಡಿರ್ತಾರೆ. ಅಲ್ಲೇ ತೊಗೊಂಡಿದ್ದು. ಇಲ್ಲಿ ಸೆಟ್ ದೋಸೆ ಅಂತೂ ತುಂಬ ಚೆನ್ನಾಗಿರುತ್ತೆ. ದೇವಸ್ಥಾನದಿಂದ ಮುಂದೆ ಬಂದಿದ್ದ ತಕ್ಷಣ ಎಲ್ಲ ಚಿಕ್ಕ ಚಿಕ್ಕದಂದರೆ ಹೈಟ್ ಕಮ್ಮಿ ಇರೋ ಹುಣಸೆ ಮರ, ನಮಗೆ ಕೈಗೆ ಎಟ್ಕೋಷ್ಟು ಎತ್ತರದಲ್ಲೇ ಹುಣಸೆಕಾಯಿಗಳೆಲ್ಲ ಸಿಕ್ತು. ಈ ಹುಣಸೆ ತೊಕ್ಕು ಎಲ್ಲ ಮಾಡೋದಕ್ಕೆ ಪರ್ಫೆಕ್ಟಾಗಿತ್ತು. ಅಷ್ಟೇ ಕಾಯಿ ತುಂಬ ಎಳೆದಾಗೂ ಇರಲಿಲ್ಲ, ತುಂಬ ಬಲ್ತೂ ಇರಲಿಲ್ಲ. ಒಂದಷ್ಟು ಹುಣಸೆಕಾಯಿ ಎಲ್ಲ ಕಿತ್ಕೊಂಡು ಗೊಜ್ಜು ಮಾಡೋಣ, ಇಲ್ಲ ಏನಾದರೂ ಚಟ್ನಿ ಮಾಡೋಣ ಅಂತ ಅಂದ್ಬಿಟ್ಟು ಇದೆಲ್ಲ ಆ್ಯಕ್ಟಿವಿಟೀಸ್ ನೋಡಿದ್ರೆ ನಮ್ಮ ಸ್ಕೂಲ್ ಡೇಸು, ನಮ್ಮ ಬಾಲ್ಯ ಎಲ್ಲ ನನಗೆ ತುಂಬ ನೆನಪಿಗೆ ಬಂತು. ನಾವು ಸ್ಕೂಲ್ ಡೇಸ್ ಎಲ್ಲ ಹೀಗೆ ಕೀಳ್ತಾ ಇದ್ವಲ್ಲ, ಅದೆಲ್ಲ ತುಂಬ ಎಂಜಾಯ್ ಮಾಡಿದೆ ನಾನಂತೂ. ಅವರು ನನ್ನ ಫ್ರೆಂಡೂ ತುಂಬಾ ಎಂಜಾಯ್ ಮಾಡಿದ್ವು ಎಲ್ಲ ಸೇರಿಕೊಂಡು. ನೋಡಿ GKVK ಕ್ಯಾಂಪಸ್ ಎಷ್ಟು ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಇನ್ನು ಎಷ್ಟು ವಿಡಿಯೋಸ್ ಯೂಟ್ಯೂಬ್ನಲ್ಲಿ ಮಾಡ್ತೀನೋ ಅಷ್ಟರಲ್ಲಿ ಹೋಗಿ ರೆಕಾರ್ಡ್ ಮಾಡಿದ್ರು ಈ ಜಾಗ ಎಲ್ಲ ಮುಗಿಯಲ್ಲ ಅನಿಸುತ್ತೆ. ಅಷ್ಟು ಒಂದು ರಮಣೀಯವಾದ, ಕಣ್ಣಿಗೆ ಆನಂದವಾದ ಒಂದು ನೇಚರು, ಒಂದು ದೃಶ್ಯಗಳು ಇಲ್ಲಿ ತುಂಬ ಇದೆ. ಹೀಗೆ ನೋಡಿ ಬನ್ನಿ, ನನ್ನ ಫ್ರೆಂಡ್ ನಾನು ಸುಮ್ಮನೆ ವಾಕ್ ಹೋಗ್ಬಿಟ್ಟು ಬರೋಣ, ಇದು ನಾವು ಕ್ಯಾಂಟೀನಲ್ಲಿ ತಿಂದು ನಮ್ಗೆ ಹೆವಿ ಆಗಿದೆ ಅಂತ ಸುಮ್ಮನೆ ಅಲ್ಲೆಲ್ಲ ದೂರ ಎಲ್ಲ ಓಡಾಡ್ಕೊಂಡೆಲ್ಲ ಬಂದು ತುಂಬಾ ಚೆನ್ನಾಗಿತ್ತು. ತುಂಬ ಎಂಜಾಯ್ ಕೂಡ ಮಾಡಿದ್ವು. ಹಾಯ್, ನಮಸ್ಕಾರ ಮತ್ತೆ ಎಲ್ಲರಿಗೂ. ಇವಾಗ ನೋಡಿ ಟೈಮು 1:30 ಆಗಿದೆ.
ಉಲ್ಟಾ ಕಾಣಿಸ್ತಿದೆ. 1:30 ಆಗಿದೆ. ಇವಾಗ ಮನೆಗೆ ಬಂದೆ. ಸಖತ್ ಸುಸ್ತಾಗೋಯ್ತು ಅಲ್ಲೆಲ್ಲ ಓಡಾಡಿ. ಸುಮಾರು ಜಾಗಗಳು ನಾನು ನಿಮಗೆ ಅಲ್ಲಿ ಶೂಟ್ ಮಾಡಿ ಹೇಳೋಕ್ಕೆ ಆಗಲಿಲ್ಲ. ಯಾಕೆಂದರೆ ನಾನು ಅಂಥ ಒಂದು ಪ್ರೆಷಿಯಸ್ ಸಾಮಾನು ಅಂದರೆ ಆರ್ಗ್ಯಾನಿಕ್ ಸಾಮಾನು ತೊಗೊಂಡಿದ್ದೆ. 1-2 ಅಷ್ಟೇ, ತುಂಬ ತಂದಿಲ್ಲ. ನೀವು ವಿಡಿಯೋ ನೋಡಿದ್ರಲ್ಲ, ಅದರಷ್ಟು ಸೊಪ್ಪು ಅದೆಲ್ಲ ತಂದೆ. ಎಲ್ಲಿ ಸಿಗುತ್ತೆ ಇದೆಲ್ಲ? ಎಲ್ಲರಿಗೂ ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಅದೃಷ್ಟ ಎಲ್ಲರಿಗೂ ಇಲ್ಲ, ಎಲ್ಲರಿಗೂ ಇರೋದಿಲ್ಲ. ನಾನು ಇರೋರಿಗೆ ಎಲ್ಲ ಹೇಳ್ತಿದ್ದೀನಿ, ನಿಮ್ಮ ಹತ್ರ ನೇಚರ್ಗೆ ಹತ್ತಿರ ಹೋಗೋದು, ಇಲ್ಲ ನಿಮ್ಮ ಮನೆ ಹತ್ತಿರ ಪ್ರಕೃತಿ ಸೌಂದರ್ಯ ಇರೋದನ್ನು ಹೋಗಿ ಅದನ್ನು ಎಂಜಾಯ್ ಮಾಡಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರಕೃತಿ ಜೊತೆ ಇರೋದನ್ನು ಅನುಭವಿಸೋಣ. ನಮಗೆ ಸ್ಟ್ರೆಸ್ಸು ಎಲ್ಲ ರಿಲೀಫ್ ಆಗುತ್ತೆ, ಟೆನ್ಷನ್ ಎಲ್ಲ ಕಡಿಮೆ ಆಗುತ್ತೆ. ಏನೋ ಒಂದು ಈಗಿಂದು ಪ್ಯಾಂಡಮಿಕ್ ಟೈಮ್ನಲ್ಲಿ ಪಬ್ಲಿಕ್ ಪ್ಲೇಸಲ್ಲಿ ಹೋಗಬೇಕು ಅನ್ನೋದಕ್ಕಿಂತ ಈ ಥರ ಜನಗಳೇ ಕಮ್ಮಿ ಇರೋ ಜಾಗದಲ್ಲಿ ಹೋದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ನನಗೆ. ಈ ಥರ ಜಾಗದಲ್ಲಿ ಹೋಗೋ ಅದೃಷ್ಟ ಸಿಕ್ಕಿದೆ ಅಂತಲೂ ಕೂಡ ನನಗೆ ಖುಷಿ ಆಯಿತು. ಇವತ್ತು ನೈಟಿನಲ್ಲೇ ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಏನೇನು ಸಾಮಾನು ತಂದಿದ್ದೀನಿ ತೋರಿಸ್ತೀನಿ ಬನ್ನಿ. GKVKನಲ್ಲಿ ಬೇಕ್ರಿ ಇದು ಟ್ರೈನಿಂಗ್ ಸೆಂಟರ್ ಕೂಡ ಇರೋದ್ರಿಂದ ಬೇಕ್ರಿ ಪ್ರಾಡಕ್ಟ್ಸ್ದು ವ್ಯಾನಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಸೊ ಅದರಲ್ಲಿ ಫ್ರೆಶ್ ಬ್ರೆಡ್ಡು ಮತ್ತು ಇದು ಏನು ಇದು ಕೋಕೋನಟ್ ಬಿಸ್ಕೆಟ್, ಬಟರ್ ಬಿಸ್ಕೆಟ್. ನಮ್ಮನೆ ಬೇಕ್ರಿ ಪ್ರಾಡಕ್ಟ್ಸ್ ತಿನ್ನೋದೇ ಇಲ್ಲ. ನನ್ನ ಮಗಳೇನಾದರೂ ಟಿಫಿನ್ ಬಾಕ್ಸಿಗೆ ತೊಗೊಂಡು ಹೋಗ್ಬೋದೇನೋ ಅನ್ನೋ ಆಸೆಯಲ್ಲಿ ನನ್ನ ಫ್ರೆಂಡು ತೊಗೊಂಡ್ರು. ಸೊ ಅದಕ್ಕೆ ನಾನು ತೊಗೊಂಡೆ. ಸೊ ಬ್ರೆಡ್ಡು ಮತ್ತು ಇದು ಖಾರ ಬನ್ನು, ಮಸಾಲ ಬನ್ನು. ಎಲ್ಲಕ್ಕಿಂತ ಸ್ಪೆಷಲ್ ಐಟಮ್ ನಾನು ತೊಗೊಂಡು ಬಂದಿರೋದು ಟರ್ಮರಿಕ್ ಪೌಡರ್, ಚೆಫಿ ಟ್ರೀಟ್ ಅಂತ ಟರ್ಮರಿಕ್ ಪೌಡರು. ಇದರ ವಿಶೇಷತೆ ಹೇಳ್ತೀನಿ ನಾನು ನಿಮಗೆ. ಇದು GKVKನಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ ನೋಡಿ, ಇದರಲ್ಲಿದೆ. ಹಾರ್ಟಿಕಲ್ಚರ್ ಇಂಜಿನಿಯರಿಂಗ್ ಆ್ಯಂಡ್ ಫುಡ್ ಟೆಕ್ನಾಲಜಿ ಅಂತ ಇದೆ ನೋಡಿ ಇಲ್ಲಿ. ಇದರಲ್ಲಿ ಟರ್ಮರಿಕ್ ಪೌಡ್ರಲ್ಲಿ ಮಕ್ಕಳೆಲ್ಲ ಅಂದರೆ ಸ್ಟೂಡೆಂಟ್ಸ್ ಅವರೆಲ್ಲ ಮಾರ್ತಾಯಿದ್ರು ಅಲ್ಲಿ. ಇದು ನೋಡಿ, ಇದು ಬಾಳೆಕಾಯಿ ಪೌಡ್ರದು ಹಪ್ಪಳ. ಬಾಳೆಕಾಯಿ ಪೌಡ್ರ್ ಮಾಡಿ ಅದೇ ಪ್ರಾಸೆಸಿಂಗ್ ಎಲ್ಲ ಮಾಡಿ ಸ್ಟೂಡೆಂಟ್ಸ್ ಹಪ್ಪಳ ಮಾಡಿದ್ದಾರೆ, ಅದು ಅಲ್ಲಿ ಮಾರ್ತಾಯಿದ್ರು. ನಾನಿದು ಅರಿಶಿನದ ಪೌಡ್ರು ಇಷ್ಟು ಚೆನ್ನಾಗಿರೋದು ನಮಗೆ ಸಿಗಲ್ಲ ಅಂತ ಅಂದ್ಬಿಟ್ಟು ನಾನು 2 kgs ತಂದುಬಿಟ್ಟೆ. ಸೊ ಈ ಥರ ಸಿಕ್ಕಿರೋ ಜಾಗದಲ್ಲಿ ತಂದ್ಕೊಂಡ್ರೆ ನಮಗೆ ಒಂದೇ ಸಲ ಸಿಕ್ಕಿದಾಗ ತಂದ್ಕೊಂಡ್ರೆ ಒಳ್ಳೆಯದು ಅಂತ ಅನ್ನಿಸ್ತು. ನಾನು ಸ್ವಲ್ಪ ಈ ಥರ ಸ್ಟೋರಿಂಗ್ ನೇಚರೇ ಇರೋದ್ರಿಂದ ಜಾಸ್ತಿ ತಂದುಬಿಟ್ಟೆ. ಆವಾಗವಾಗ ತೊಗೊಳ್ಳೋಣ ಅನ್ನೋದಕ್ಕಿಂತ ನಾನು ಸ್ವಲ್ಪ ಸ್ಟೋರ್ ಮಾಡ್ತೀನಿ ಸಾಮಾನೆಲ್ಲ. ಸೊ ಈ GKVKಲಿ ಅರಿಶಿನದ ಪೌಡ್ರು ಹೇಗೆ ಸಿಕ್ತು ಅಂತ ನೀವು ಅಂದ್ಕೊಳ್ಬೋದು. ಅದ್ರ ವಿಷಯ ಹೇಳಿ. ಇದು ಯಾಕೆ ತಂದಿದ್ದು ನಾನು ಇದನ್ನು ಅಂದರೆ, ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ಕ್ಯಾಂಟೀನ್ ಮುಂದೆ ಸೇಲ್ ಮಾಡ್ತಾಯಿದ್ರು, ತರಕಾರಿ ಎಲ್ಲ ಸಿಗುತ್ತೆ. ನಾನು ಇನ್ನೊಂದು ಸಲ ಅದು ನಿಮಗೆ ಕರೆಕ್ಟ್ ಪಿಕ್ಚರ್ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ. ಸ್ಟೂಡೆಂಟ್ಸ್ ಅದೇನಿದೆ GKVKಲಿ ಅರಿಶಿನದ ಪುಡಿ ಹೇಗೆ ನಿಮಗೆ ಅಂತ ಕೇಳಿದೆ ನಾನು. ಅದಕ್ಕೆ ಅವರು ಇಲ್ಲಿ GKVKನಲ್ಲೆಲ್ಲ ಬೆಳೀತಾರಲ್ಲ, ಸ್ಟೂಡೆಂಟ್ಸ್ಗೆಲ್ಲ ಹೇಗೆ ಬೆಳೆಯೋದು ಅಂತೆಲ್ಲ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ತೋರಿಸ್ತಲ್ಲ. ಅರಿಶಿನ ಬೆಳೆ, ಶುಂಠಿ ಬೆಳೆ ಎಲ್ಲದು ತೋರಿಸ್ತಾರಲ್ಲ, ಹಾಗೆ ಅರಿಶಿನ ಬೆಳೆದಿದ್ರಂತೆ. ಅವ್ರದ್ದು ಒಂದು ಪ್ರಾಜೆಕ್ಟ್ ಇದೆಯಂತೆ, 4th year ಅಲ್ಲ 3rd year ಅಲ್ಲ ಪ್ರಾಜೆಕ್ಟ್ ಇದೆಯಂತೆ. 10,000 rupees ಗೌರ್ಮೆಂಟಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಒಂದು ಬೇಸಿಕ್ ಇನ್ವೆಸ್ಟ್ಮೆಂಟ್ ಅಂತ 10,000 rupees ಕೊಡ್ತಾರಂತೆ. ಆ 10,000 rupees ಇನ್ವೆಸ್ಟ್ ಮಾಡಿ ಇವ್ರು ಎಷ್ಟು ಲಾಭ ಮಾಡ್ತಾರೆ ಅದ್ರ ಮೇಲೆ ಇವ್ರಿಗೆ ಒಂಥರ ಪ್ರಾಕ್ಟಿಕಲ್ ಎಕ್ಸಾಮ್ ಥರ ಅವ್ರಿಗೆ ಅದು ಕೊಡಬೇಕಂತೆ. 70% ಸ್ಟೂಡೆಂಟ್ಸಿಗೆ ಕೊಡ್ತಾರಂತೆ, 30% ಮಾತ್ರ ಗೌರ್ಮೆಂಟ್ ತೊಗೊಳುತ್ತಂತೆ. ಆ ಹುಡುಗರು ಹೇಳಿದ್ರು. ಆವಾಗ ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ, ಯಾಕೆಂದರೆ ಆ ಹುಡುಗರ ಹತ್ರ ಮಾತಾಡ್ಬೇಕಾದ್ರೆ ನನಗೆ ಶೂಟಿಂಗ್ ಮಾಡಬೇಕು ಅನ್ನೋದೊಂದು ಕಲ್ಪನೆನೇ ಬರಲಿಲ್ಲ. ಯಾಕೆ ಅಂತ ಅಂದರೆ, ಕೆಲವು ಸರ್ತಿ ನಾವು ಮಾತಾಡಬೇಕಾದ್ರೆ ನಾವು ಶೂಟಿಂಗೋಸ್ಕರ ಮಾತಾಡ್ತೀವಿ ಅನ್ನೋ ಇಂಟೆನ್ಷನ್ ಎದುರುಗಡೆ ಇರೋರಿಗೆ ಬರಬಾರ್ದು. ನಾವು ನ್ಯಾಚುರಲ್ಲಾಗಿ ಅವ್ರ ಜೊತೆ ಮಾತಾಡ್ತೀವಿ, ವಿಷಯಗಳು ಕಲೆಕ್ಟ್ ಮಾಡ್ಕೊಳ್ತೀವಿ ಅಂತ ಇರಬೇಕು. ಆವಾಗ ಅವರು ಓಪನ್ ಆಗಿ ಏನೋ ನಿಸ್ಸಂಕೋಚವಾಗಿ ಎಲ್ಲದೂ ನಮ್ಮ ಹತ್ರ ಶೇರ್ ಮಾಡ್ಕೊಳ್ತಾರೆ. ಆ ಹುಡುಗ 4th year ಹುಡುಗ ನನಗೆ ಇದೆಲ್ಲ ಮೇಡಮ್ ನಾವು ಈ ಥರ ಎಲ್ಲ ಮಾಡ್ತೀವಿ, ದಯವಿಟ್ಟು ತೊಗೊಳ್ಳಿ ಅಂತ ಅಂದ್ಬಿಟ್ಟೆಲ್ಲ ಹೇಳಿದ್ರೆ ನಾನು 2 kgs ತೊಗೊಂಡು ಬಂದೆ. 320 rupees 1 kg ಅರಿಶಿನದ ಪುಡಿ. ಅದು ನಂಬರ್ ಕೊಡ್ತೀನಿ, ಆ ಹುಡುಗನ ನಂಬರ್ ಕೊಡ್ತೀನಿ, ಸ್ಟೂಡೆಂಟ್ ನಂಬರ್. ನೀವು ಬೇಕಾದರೆ ಹುಡುಗನ ಕಾಂಟ್ಯಾಕ್ಟ್ ಮಾಡಿ ಬೇಕಾದರೆ ನೀವು ತರಿಸ್ಕೊಳ್ಬೋದು ಇದು. ಸೊ ಇವಾಗ ಬೇಕ್ರಿ ಪ್ರಾಡಕ್ಟ್ಸ್ ಸ್ವಲ್ಪನೇ ನಾನು ನಮ್ಮನೇಲಿ ತಿನ್ನಲ್ಲ ಅಂತ ಆಲ್ರೆಡಿ ಹೇಳಿದೆ, ಸ್ವಲ್ಪ ತಂದಿದ್ದೀನಿ. ಹಾಗೆ ಇಲ್ಲಿ ಹುಣಸೆಕಾಯಿ ತಂದಿದ್ದೀನಿ ನೋಡಿ ನನ್ನ ಬ್ಯಾಗ್ನ. ಇವಾಗ ನನಗಂತೂ ಇವತ್ತು ಜನರಲಿ ನಾನು ಕ್ಯಾರಿ ಬ್ಯಾಗ್ ಎಲ್ಲ ಕಡೆ ತೊಗೊಂಡು ಹೋಗ್ತೀನಿ. ಬೈ ಮಿಸ್ಟೇಕ್ ಇವತ್ತು ಒಂದು ಸ್ವಲ್ಪ ಮಾತ್ರ ತೊಗೊಂಡು ಹೋದೆ. ಆ ಹುತ್ತದ ಮಣ್ಣು ತಂದಿದ್ದು ಎಲ್ಲ ನೋಡಿದ್ರೆ ಎಲ್ಲ ತುಂಬೋಯ್ತು. ಕುಂಬಳದ್ದು ಇದು ಚಿಗುರು
ತೊಗೊಳಕ್ಕೆ ನಮ್ಮ ಹತ್ರ ಬ್ಯಾಗೇ ಇರಲಿಲ್ಲ ತುಂಬ್ಕೊಳ್ಳೋಕ್ಕೆ. ಅವಾಗ ಏನು ಮಾಡಿದ್ರು ಅಂದರೆ ಹೆಲ್ಮೆಟ್ ಹತ್ರ ಹಾಕ್ಕೊಳ್ಳೋಕ್ಕೆ ಸ್ಕಾರ್ಫ್ ದೊಡ್ಡದು ಇಟ್ಕೊಂಡಿರ್ತೀವಲ್ಲ, ಆ ಸ್ಕಾರ್ಫಲ್ಲೇ ಕಟ್ಕೊಂಡು ಬಂದ್ಬಿಟ್ಟು ಇವತ್ತು ಮೂಟೆ. ಸೊ ಇವಾಗ ನನ್ನ ಬ್ಯಾಗ್ ಯಾವ ಗತಿಯಾಗಿದೆ ಅಂತ ತೋರಿಸ್ತೀನಿ. ಇನ್ನೂ ತುಂಬ್ಕೊಂಬಂದಿದ್ದೀನಿ. ಇವತ್ತು ಬ್ಯಾಗ್ಗಳು ಸಾಕಾಗಲಿಲ್ಲ ನನಗೆ, ಎಷ್ಟು ತೊಗೊಂಡೋದ್ರೂ. ಹ್ಯಾಂಡ್ ಬ್ಯಾಗಲ್ಲೂ ಇವಾಗ ಕಿಟ್ ಬ್ಯಾಗ್ ಥರ, ಒಂದು ಕ್ಯಾರಿ ಬ್ಯಾಗ್ ಥರ ಹ್ಯಾಂಡ್ ಬ್ಯಾಗಲ್ಲೂ ಎಲ್ಲ ತುಂಬ್ಕೊಂಬಂದ್ಬಿಟ್ಟಿದ್ದೀನಿ. ಹುಣಸೆಕಾಯಿ ಎಲ್ಲ ತೋರಿಸ್ತೀನಿ. ಹುಣಸೆಕಾಯಿ ಎಲ್ಲ ಕಿತ್ತನಲ್ಲ ಅಲ್ಲಿ ನೋಡಿ, ಇಲ್ಲಿ ಹುಣಸೆ ಚಿಗುರು, ಇದರಲ್ಲಿ ಸಣ್ಣ ಮಕ್ಕಳು ತುಂಬ್ಕೊಂಡು ಬಂದಂಗೆ ಹುಣಸೆಕಾಯಿಗಳು ಎಲ್ಲ ಈಗ ಬ್ಯಾಗಲ್ಲಿ ತುಂಬ್ಕೊಂಬಂದಿದ್ದೀನಿ. ಇವಾಗ ತಾನೇ ಬಂದೆ ಅಲ್ಲ, ನಿಮಗೆಲ್ಲ ತೋರಿಸ್ಬಿಟ್ಟು ಆಮೇಲೆ ಅದನ್ನೆಲ್ಲ ಕ್ಲಿಯರ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡಿ, ಬ್ಯಾಗ್ ಫುಲ್ಲಾಗೋಗಿದೆ ಹುಣಸೆಕಾಯಿ ಎಲ್ಲ, ಫುಲ್ಲು ಹುಣಸೆಕಾಯಿ ಇದೆ. ಇದು ನೋಡಿ, ಇಷ್ಟು ಸೊಪ್ಪು ತಂದಿರೋದು, ಇದೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಕೂತ್ಕೊಂಡು. ಇದ್ರದ್ದು ಮಹತ್ವ ಏನಂದರೆ, ಅಲ್ಲಿ ಹೇಳಿದ್ರು ವರ್ಷಕ್ಕೆ 2 ಸರ್ತಿ 3 ಸರ್ತಿನಾದರೂ ಈ ಕುಂಬಳ ಬಳ್ಳಿದು ಈ ಸೊಪ್ಪು ತಿನ್ನಬೇಕಂತೆ. ಇದರಲ್ಲಿ ಮೈನ್ಯೂಟ್ ಹೇರ್ಸ್ ಥರ ಇರುತ್ತೆ ನೋಡಿ, ಅಂದರೆ ಒಂದು ಚಿಕ್ಕದಾದ ನವಿರಾದ ಕೂದಲು ಥರ ಇರುತ್ತೆ. ಇದು ಹೊಟ್ಟೆಗೆ ಹೋಗಿ ಕರಳೆಲ್ಲ ಕ್ಲೀನ್ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ತುಂಬ ಜನ ಇದನ್ನು ಕುಂಬಳ ಸೊಪ್ಪನ್ನ ವರ್ಷಕ್ಕೆ 1 ಸರ್ತಿ 2 ಸರ್ತಿನಾದರೂ ತಿನ್ನೋ ಅಭ್ಯಾಸ ಇದೆ. ಲಕ್ಕಿಲಿ ನನಗೆ ಸಿಕ್ತು, ನನಗೆ ಇವತ್ತು. ಸೊ ತೊಗೊಂಡು ಬಂದಿದ್ದೀನಿ. ಮತ್ತು ಹುಣಸೆಕಾಯಿ ಹ್ಯಾಂಡ್ ಬ್ಯಾಗಲ್ಲಿ ತುಂಬ್ಕೊಂಬಂದಿದ್ದೆ ಅಂತ ಹೇಳಿದ್ನಲ್ಲ, ಸೊ ಹ್ಯಾಂಡ್ ಬ್ಯಾಗೆಲ್ಲ ಇವಾಗ ಖಾಲಿ ಮಾಡಿದ್ದೀನಿ. ಹ್ಯಾಂಡ್ ಬ್ಯಾಗೆಲ್ಲ ಒದ್ರಿ ಎಲ್ಲ ಮಾಡಿ ಫುಲ್ ಕಸ ತುಂಬೋಗಿತ್ತಿದ್ರಲ್ಲೆಲ್ಲ. ಹ್ಯಾಂಡ್ ಬ್ಯಾಗೆಲ್ಲ ಒದ್ರಿ ಎಲ್ಲ ಇಟ್ಟಿದ್ದೀನಿ ಕ್ಲೀನಾಗಿ. ಇವಾಗ ಇದೆಲ್ಲ ಎಳೆ ಎಲೆ ಎಲ್ಲ ಬಿಡಿಸ್ಕೊಳ್ಬೇಕು. ಈ ಥರ ಇದು ಬಳ್ಳಿ ಈ ಥರ ತೊಗೊಂಡ್ರೆ ಇದರಲ್ಲಿ ಇದಿರುತ್ತೆ ನೋಡಿ, ಏನಂತಾರೆ ಇದಕ್ಕೆ, ಹಬ್ಬದು ಬಳ್ಳಿ ಇದು ಹಬ್ಕೊಳಕ್ಕೆ. ಇದು ಹಂಬು ಥರ ಇರುತ್ತೆ, ಹಂಬು ಅಂತಲೂ ಹೇಳ್ತಾರೆ. ಇದು ಟೆಂಡ್ರಿಲ್ಸ್. ನಾನು ಕರೆಕ್ಟಾಗಿ ನಾನು ಓದಿರೋ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತ ಅಂದರೆ, ಬಾಟ್ನಿನಲ್ಲಿ ಹೇಳಬೇಕಂದ್ರೆ ಟೆಂಡ್ರಿಲ್ಸ್. ಇದನ್ನೆಲ್ಲ ತೆಗೆದುಬಿಡೋದು, ಸುತ್ಕೊಂಡಿರುತ್ತಲ್ಲ ಅದೆಲ್ಲ, ಅದು ಬೇಯಲ್ವಂತೆ ಅದು. ಅದಕ್ಕೆ ಅದನ್ನೆಲ್ಲ ತೆಗೆದುಬಿಟ್ಟು, ಮತ್ತು ಈ ಕಡ್ಡಿ ಎಲ್ಲ ಹಾಗೇ ಇರಲಿ ಅಂತ, ಇದು ಫೈಬರ್ ಇರುತ್ತೆ ತುಂಬ ಈ ಕಡ್ಡಿನಲ್ಲಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಒಂದು ಜೀವಂತಿಕೆ ತುಂಬಿರೋ ವ್ಲಾಗ್ ಇದು ಅಂತ ನನಗನ್ನಿಸ್ತು. ನಥಿಂಗ್, ನೋ ಆರ್ಟಿಫಿಷಿಯಲ್, ನಥಿಂಗ್. ಇದರಲ್ಲಿ ಹೇಗೆ ನನ್ನ ಜೀವನ ನನಗೆ ಇಷ್ಟ ಆಗೋ ಥರ ಅಂದರೆ ನನ್ನ ಮನಸ್ಸಿಗೆ ಸಂತೋಷ ಆಗೋ ಥರ ನಾನು ಹೇಗೆ ನಡೆಸ್ತೀನಿ ನನ್ನ ಜೀವನನ. ತುಂಬ ಶಾಪಿಂಗು ಅದು ಇದು ಎಲ್ಲ ಇಲ್ಲದೇ ನನಗೆ ಈ ಥರ ಲೈಫ್ ತುಂಬ ಇಷ್ಟ. ಸೊ ನನ್ನ ನಿಜವಾದ ಅಭಿಲಾಷೆ, ಜೀವನದ ರೀತಿಯ ಒಂದು ಆಸೆ, ಯಾವ ಥರ ಬದುಕಬೇಕು ಅನ್ನೋ ಆಸೆ ಒಂದು ಚಿಕ್ಕದೊಂದು ವಿಡಿಯೋ ಮೂಲಕ ನಿಮಗೆ ತೋರಿಸಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಬಿಗ್ ಥಮ್ಸ್ ಅಪ್ ಕೊಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.